ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾರಲ್ಲ ಇನ್ಯಾರ ಸ್ನೇಹತ್ತಿಗೆ ಏನ್ ಹೇಳ್ತಿದ್ಯಾ? ಅತ್ಗೆನಾ? ಏನೋ ಅತ್ಗೆನಾ? ಅಯ್ಯೋ ಅವ್ವ, ನಾನು ಆಟೋ ಬಾಂಬ್ನ ಅತ್ಗೆ ಪಟಾಕಿ ಅಂತ ಕರಿತೀನಿ, ಅದನ್ನೇ ಹೇಳ್ದೆ. ಇದೊಳ್ಳೆ ಚಂದ ಕಾಯ್ದೆ ಕಣ್ಲ, ಅದೆಲ್ಲ ಹಂಗೆಲ್ಲ ಹೆಸರು ಮಾಡಿಕೊಂಡು. ಹೂನವ, ಅತ್ಗೆ ಪಟಾಕಿ ಸಿಕ್ಕಾಪಟ್ಟೆ ಸೌಂಡ್ ಜಾಸ್ತಿ, ಬತ್ತಿ ಹಚ್ಚಿದ್ರೆ ಬೇಗ ಓಡೋಗ್ಬೇಕು, ಕಾಯಿಸ್ಬಾರ್ದು. ಹೌದು ಹೌದು, ಏನೇನೋ ಹೇಳಿ ಸಂಭಾಳಿಸಿವ್ನಿ ಬಿರ್ನಿ ಬಾಳ್ ನೋವು. ಸ್ನೇಹ ಬಂದವಳಂತೆ. ನಂಗಂತೂ ಶಾನೆ ಹಸುವಾಯ್ತೈತೆ. ಅವ ನಾನು ಊಟ ಶುರು ಮಾಡ್ಬಿಡ್ತೀನಿ. ಆನಂದವಾಗಿ ಊಟ ಮಾಡಿ. ಊಟ ಆದ್ಮೇಲೆ ಎಲ್ರು ನನ್ ಜೊತೆ ಪಟಾಕಿ ಹೊಡೆಯಕ್ ಬರ್ಬೇಕು. ಈಗ್ಲೇ ಹೇಳಿದೀನಿ. ಹೊಡ್ದಾಯ್ತಲ್ಲೇ? ಇಲ್ಲ ಇಲ್ಲ, ರಾತ್ರಿ ಪಟಾಕಿಗಳನ್ನ ಹೊಡಿಲೇಬೇಕು. ಸಿದ್ದೇಶ್, ನೀವು ಬರ್ತೀರಾ ಅಲ್ವಾ? ಓ ನಾನಡಿ. ಶ್ರೀ, ನೀವು? ನಾನು ರೆಡಿ ಸರ್. ಹಾ, ಎಲ್ರು ಹೂ ಅಂದ್ರು. ಹೆಸರು ಏನು ಏಳೇ ಇಲ್ಲ. ಆಹಾ, ಹೇಗ್ ವಹಿಸ್ಕೊಂಬಂದ್ಲು ನೋಡು. ಎಲ್ರು ಊಟ ಆದ್ಮೇಲೆ ನನ್ ಜೊತೆ ಪಟಾಕಿ ಹೊಡೆಯಕ್ ಬರ್ಲೇಬೇಕು. ಈ ಸುಮಾ ಮಾತೆ ಶಾಸನ. ಒಳ್ಳೆ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ನಿನ್ಗೋಸ್ಕರನೇ ಪಟಾಕಿ ತಂದಿರೋದು. ಬಾರ್ಲಾ? ಮಮ್ಮಿ ಬಂದೆ. ಮನ್ಸು ಬದಲಾಯಿಸ್ಕೊಂಡು ಹಬ್ಬ ಆಚರಣೆ ಮಾಡೋ ಮಂಜಲ್ಲ, ನಂಗೂ ಬಹಳ ಖುಷಿ ಆಯ್ತು. ಅವ್ರ ಮನೆ ದೀಪ ಆರ್ತೈತೆ ಅಂದ್ರೆ ನಮ್ಮನೆ ದೀಪ ಬೆಳಗ್ಲೇಬೇಕಲ್ವಾ? ಯಾರ ಮನೆ ರಜೆ? ಸುದ್ದಿ ಬಂದ್ಮ್ಯಾಕೆ ನಿಂಗೆ ಗೊತ್ತಾಯ್ತದೆ ಬಿಡು. ಪುರ್ಸಿ ಬಾರ್ಲಾ? ಪುರ್ಸಿ ಬಾರ್ಲಾ, ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಹಾಕಮ್ಮ. ಇವ್ರು ಪಟಾಕಿ ತಗೋಬರ್ತಾರೆ ಅಂತ ಗೊತ್ತಿಲ್ದೆ ಸುಮಂತವ ವಸಿ ತಂದ್ಬಿಟ್ನಲ್ಲ. ಇರ್ಲಿ, ಇದ್ರ ಜೊತೆಗೆ ಅದನ್ನು ಸೇರ್ಸ್ ಹೊಡೆದ್ರಾಯ್ತು.
ಬಾರ್ಲ ಪುರ್ಸಿ ತಕ ಪಟಾಕಿ ಹೊಡಿ. ಹೌದು, ಅದೊಂದ್ ಜಲ್ಲಿಕಟ್ ಪಟಾಕಿ ಇತ್ತಲ್ಲ, ಅದೆಲ್ಲೋಯ್ತು? ಅಲ್ಲ, ಆ ಪಟಾಕಿ ಕಾಣ್ತಾನೆ ಇಲ್ವಲ್ಲ, ಎಲ್ಲೋಯ್ತು? ಬಿಟ್ಟಾಕೆ, ಈಗ ಪಟಾಕಿ ಹೊಡಿ. ಮಿಸೋ, ನಾವು ಆ ಕಡೆ ಹೋಗ್ಬೇಕು ಅನ್ಸ್ತೈತೆ. ಯಾಕೆ ಶ್ರೀ? ಸರಿ ಬನ್ನಿ. ಮೇಷ್ಟ್ರೆ, ಅವರು ನಿಮ್ಗೋಸ್ಕರನೇ ಜಾಗ ಮಾಡಿಕೊಟ್ಟು ಆ ಕಡೆಗೆ ಹೋಗವ್ರೆ. ಹೋಗಿ ನಿಮ್ಮವ್ರ ತಕ್ಕ ಮಾತಾಡಿ. ನಾನು ಒಂದು ನಿಮಿಷ. ಏನಾಯ್ತು ಮೇಸ್ಟ್ರೆ? ನಾನು ಇಲ್ಲಿರೋ ವಿಷಯ ನಮ್ಮ ಅಪ್ಪ ಹೇಗೋ ಗೊತ್ತಾಗ್ಬಿಟ್ಟಿದೆ. ಅಕ್ಕ ಕಾಲ್ ಮಾಡಿದ್ರು. ಸಾನವ್ರೆ, ನೀವೇನು ಚಿಂತೆ ಮಾಡಬೇಡಿ, ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ತೀನಿ. ನನಗೆ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು, ನಾನು ಬರ್ತೀನಿ. ಅಕ್ಕ ಅಕ್ಕ, ಯಾಕಕ್ಕ ಡಲ್ ಆಗಿದ್ಯಾ? ನಿದ್ದೆ ಸರಿಯಾಗಿ ಆಗಿಲ್ವಾ? ಹಂಗೇನು ಇಲ್ಲ ಕಣವಿ. ಸರ್ ಮನೇಲಿ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಅಂತ ಚಿಂತೆನಾ? ಅಲ್ಲಿ ಏನು ಆಗಿರಲ್ಲ ಅಕ್ಕ, ಅವ್ರು ಮ್ಯಾನೇಜ್ ಮಾಡ್ತಾರ ಬಿಡು. ಏಯ್, ಕಾಲೇಜ್ ಗೊತ್ತಾಯ್ತದೆ ಅಂತ ಜಿಗಿತಿದ್ದೆ, ಈಗ ಇಲ್ಲಿ ಬಂದು ನಿಮ್ಮ ಅಕ್ಕನ ಜೊತೆ ಅಲ್ಟೆ ಹೊಡಿತಿದ್ಯಾ? ಅಯ್ಯೋ ಅವ್ವ, ನಿಜವಾಗ್ಲೂ ಲೇಟ್ ಆಗಿದೆ, ನಾನ್ ಬರ್ತೀನಿ. ಸ್ನೇಹನೇ ಗಾಡಿಯಲ್ಲಿ ಬಿಡೋಕ್ ಹೇಳೋದಲ್ವಾ ಸುಮಾ? ಆ ಗಾಡಿಲಿ ಹೋಗೋದು ಒಂದೇ, ನಡ್ಕೊಂಡು ಹೋಗೋದು ಒಂದೇ. ಅವಳ ಮುಂದೆ ಈ ಮಾತನ್ನು ಕಾಲೇಜ್ ವರೆಗೂ ಅಟ್ಟಿಸ್ಕೊಂಬತ್ತಾಳೆ. ಸರಿ ಬಾಯ್. ಸುಮಾ, ಶುಭಾಷಿತ ಬರೆಯಮ್ಮ. ಅಯ್ಯೋ ಮಂಜಣ್ಣ, ನಂಗ್ ಕಾಲೇಜಿಗೆ ಟೈಮ್ ಆಯ್ತು, ನೀವ್ ಸುಮ್ನೆ ತಿಂಡಿತೀನಿ. ಅವತ್ತು ಹಿಂಗೆ ಹೊಂಟೋದ್ಲು, ಮುರಳಿ ಮೇಷ್ಟ್ರ ಬಂದು ಬರೆದ್ರು. ಪುಟ್ಟಕ್ಕ, ಮೇಷ್ಟ್ರ ಇನ್ಮ್ಯಾಕೆ ಮೆಸ್ಸಿಗೆ ಬರ್ತಾರೋ ಇಲ್ವೋ? ಬರ್ತಾರೆ. ಇವತ್ತು ಏನೋ ಹೊಸ ತಡ ಆಗಿರ್ಬೇಕು ಆಟೆಯ. ನೀನು ಇನ್ಮ್ಯಾಕೆ ಸಹನ ಇರುವಾಗ ಮೇಷ್ಟ್ರ ಬಗ್ಗೆ ಮಾತಾಡುವಾಗ ಹುಷಿ ನೋಡ್ಕೊಂಡು ಮಾತಾಡು ಸಂತ. ಒಸಿ ಅಮ್ಕೊಂಡು ನಾನೇ ಸೀದಾ ಭಾವಂತ ಹೋಗಿ ಮಾತಾಡ್ಬೇಕಾಯ್ತು ಕಣ್ರಲ್ಲ, ಅವಸರ ಪಟ್ಬಿಟ್ಟೆ. ಅಣ್ಣ, ನೀನ್ ಸರಿಯಾದ್ನೇ ಮಾಡಿದ್ಯಾ, ಸುಮ್ಕೆ ತಲೆ ಕೆಡ್ಸ್ಕೋಬೇಡ. ನಾವು ಇಲ್ಲ ಕಲ, ನಾನು ಸರಿಯಾದನ್ನೇ ಮಾಡಿದ್ರೆ ಈಚೆ ನೋಟಿಸ್ ಕಂಡ ಬಂದು ನಿಲ್ತಾ ಇರಲಿಲ್ಲ. ಅಣ್ಣ ಏನಂಟಿ? ಬಚ್ಚನ್, ಅಣ್ಣ ಮಾತಾಡುವಾಗ ನಿನ್ನದೆಂತದಪ್ಪ ಮಧ್ಯೆ ಬಂದು ಕಡ್ಡಿಯಲ್ಲಿ ಆಡಿಸುದು? ಹೋಗ ಕಡೆ ಆಗಿ ಸಂಜೆ. ಲೈ, ಇನ್ನೊಂದು ಟೀ ಕೊಡ್ಲ? ಆಯ್ತಲ್ಲ.
ಬಾವಂಗೇನಂದ್ರೆ ನಾನೇ ಸ್ನೇಹಿತ ದಿಟ್ಟ ಹೇಳ್ಬೇಕು ಅಂತ, ಅದಕ್ಕೆ ಹಿಂಗೆಲ್ಲ ಮಾಡ್ತಾವ್ರೆ ಅನ್ಸುತ್ತೆ. ಇದೆಂತ ಲಾಜಿಕ್ ಕಣ್ಣು, ನೀನ್ ಹೇಳಿದ್ರೆ ಎಲ್ಲ ಸರಿಯಾಗ್ಬಿಡುತ್ತ ಇವಳು. ಅಲ್ಲ, ನೀನು ಅತ್ತಿಗೆ ತವ ದಿಟ್ಟ ಹೇಳೋದಕ್ಕೂ ತಂಗಿಯವ್ವ ಭಾವ ಒಂದಾಗೋದಕ್ಕೂ ಏನಣ್ಣ ಸಂಬಂಧ? ಅಲ್ಲ ಮಾರೆ, ಭಾವ ಆದವರು ಪ್ರೀತಿಗೆ ಸಹಾಯ ಮಾಡ್ಬೇಕು, ಅದನ್ನ ಬಿಟ್ಟು ಇವ್ರದೆಂತ ದುಶ್ಮನಿ. ಏನ್ ಮಾಡೋದು ಕಂಡ್ರಲ್ಲ, ಟೈಮ್ ಸರಿ ಇಲ್ಲ ಅಂದ್ರೆ ಎಲ್ಲ ಉಲ್ಟಾ ಹೊಡಿತೈತೆ. ಪುಣ್ಯಕ್ಕೆ ಭಾವನೆ ಸ್ನೇಹಿತ ಹೋಗಿ ಇವನೇ ಬಂಗಾರಮ್ಮನ ಮಗ ನೀನ್ ಹಿಂದೆ ಸುತ್ತ ಅಂತ ಹೇಳಿಲ್ವಲ್ಲ, ಅದೇ ಸಂತೋಷ. ನೀನು ಭಾವನ ಬಗ್ಗೆ ಹೇಳ್ತಿದ್ಯಾ, ಆದ್ರೆ ನಂಗೆ ಯೋಟೋಕಿತ ಆ SI ಅವನಲ್ಲ, ಅವನೇನ ಅತ್ತಿಗೆ ತವ ಬಾಯ್ ಬಿಟ್ಬಿಡ್ತಾನ ಅಂತ ಅನಿಸ್ತೈತೆ ಕಣಣ್ಣ. ಅವನ್ ಹೇಳಲಿಕ್ಕೆ ಚಾನ್ಸ್ ಇಲ್ವಾ? ಅದೇಂಗ್ಲ ಈಟೊಂದ್ ಖಾತ್ರಿಯಾಗಿ ಹೇಳ್ತಿದ್ಯಾ? ಹೇಗೆ ಅಂದ್ರೆ ಅಣ್ಣ ಅವನಿಗೆ ಧಮ್ಕಿ ಹಾಕಿರೋದೇ ಹಾಗೆ. ಅವನೇನಾದ್ರೂ ಅತ್ತಿಗೆಗೆ ನಿಜ ಹೇಳಿದ್ರೆ ಅವನ ಹುದ್ದೆಗೆ ಅವಮಾನ ಅಂತ ಹೇಳಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋಯ್ತೀರ ಕಂಡ್ರಲ್ಲ, ನನ್ ಚಿಂತೆಗೆ ಮದ್ದಾಕೊಂಡು ಯಾವನೂ ಇಲ್ಲ. ಅಣ್ಣ ನಾನು ಇವನೇ ಇನ್ನಂಟಿ. ಲೇಯ್, ನನ್ ಶ್ರೀಕಂಠಕ್ಕಲ್ಲ, ಟೀಕಂಠ ಅಲ್ಲ. ನಂಗೆ ಇನ್ನೊಂದು ಡೌಟ್. ಏನ್ಲ ಅಣ್ಣ, ನೀನ್ ಪುಟ್ಟಕ್ಕನ ಹತ್ರ ಸಹನ ಮತ್ತೆ ಮುರಳಿಯವರ ಪ್ರೀತಿ ವಿಚಾರ ಮಾತಾಡಿದೆ ಅಲ್ವಾ, ಅದನ್ನ ಪುಟ್ಟಕ್ಕ ಸ್ನೇಹ ಅತ್ತಿಗೆಗೆ ಹೇಳಿರಲ್ಲ ಅಲ್ವಾ? ಓ, ಇದು ಒಳ್ಳೆ ಪ್ರಶ್ನೆ. ಕರೆಕ್ಟ್ ಕಂಡ್ರಲ್ಲ, ನಾನು ಇದ್ರ ಬಗ್ಗೆ ಯೋಚನೆ ಮಾಡೇ ಇರಲಿಲ್ಲ. ಅತ್ತಿಗೆ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರಂತಾನೇ ಗೊತ್ತಾಯ್ತಿಲ್ಲ. ಅದನ್ನ ಮೆಸ್ತಾ ಹೋಗ್ಬಿಟ್ಟೆ ತಿಳ್ಕೊಬೇಕು ಕಂಡ್ರಲ್ಲ. ಅಣ್ಣ, ಹಂಗಾರೆ ಸೀದಾ ಮೆಸ್ತವ ಹೋಗ್ಬಿಡುಮ್ಮ. ನಮಸ್ಕಾರವ. ಓ ಮೇಷ್ಟ್ರೆ, ಇಲ್ಲೇ ಇದ್ದೀರಾ? ನಿನ್ನೆ ಔಷಧದಾಗ ಹೊಂಟದ್ರಲ್ಲ, ಮನೆ ಏನೋ ತೊಂದರೆ ಇಲ್ಲ ತಾನೆ? ಇಲ್ಲ ಶ್ರೀ, ಏನೂ ತೊಂದರೆ ಇಲ್ಲ. ಆದರೆ ಅಪ್ಪ ಅಮ್ಮ ಇನ್ನ ಕೋಪದಲ್ಲೇ ಇದ್ದಾರೆ. ಅವನ್ನ ಆದಷ್ಟು ಬೇಗ ಸಮಾಧಾನ ಮಾಡಿ ಒಪ್ಸೋ ಜವಾಬ್ದಾರಿ ನಿಮ್ದು ಸರ್. ನಮ್ಮ ಅಕ್ಕ ತುಂಬಾ ದಿನ ಕಾಯ್ಕೊಂಡಿರಲ್ಲ. ಮೆಸೋ ಪಾಪ ಮೇಷ್ಟ್ರನ್ನ ಭಯ ಬೀಳ್ಸ್ಬೇಡಿ. ಅಕ್ಕ, ಮುರಳಿ ಸರ್ಗೆ ಚಟ್ನಿ ಬಡ್ಸು. ಶ್ರೀ, ಬಾಬಾ, ಮನೆಯಿಂದ ಹೊರಟಾಗ ನಿಜವಾಗ್ಲೂ ನನಗೆ ಭಯ ಆಗಿತ್ತು. ಎಲ್ಲಿ ನೀವು ಅಪ್ಪನ ಥರ ಸ್ಟ್ರಿಕ್ಟ್ ಆಗಿದ್ದು ಎಲ್ಲದನ್ನೂ ಅವ್ರಿಗೆ ಅಪ್ಡೇಟ್ ಮಾಡ್ಬಿಡ್ತೀರೋ ಅಂತ. ಈಗಲೂ ನಾನು ನಿನ್ನ ಜೊತೆ ಸಪೋರ್ಟ್ ಮಾಡಕ್ ಬಂದಿದ್ದೀನಿ ಅನ್ಕೊಂಡೆ ಮುರಳಿ. ನೀನ್ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿದೆ. ನಾವು ಮೆಸ್ಗೋಗಿದ್ದು ಕೂಡ ರೆಕಾರ್ಡ್ ಆಗಿದೆ. ಇದನ್ನೆಲ್ಲ ನಾನು ನಿಮ್ಮ ಅಪ್ಪನಿಗೆ ಕಳಿಸಿದ್ದೀನಿ. ಬಾಬಾ, ಏನ್ ಹೇಳ್ತಿದ್ದೀರಾ ಬಾಬಾ? ಊರಿಂದ ನಿನ್ ಜೊತೆ ಇಡ್ಲಿ ತಿನ್ನಕ್ ಬಂದೆ ಅಂತ ಅನ್ಕೊಂಡ್ಯಾ? ಏನೇ ಆದ್ರೂ ಅವರು ನನ್ಗೆ ಹೆಣ್ಣು ಕೊಟ್ಟು ಮಾವ, ಅವ್ರಿಗೆ ನಾನು ಮೋಸ ಮಾಡಲ್ಲ. ಲೇ ಮುರಳಿ, ನಿನ್ ಮುಖನ ಒಂದ್ಸಲಿ ಕನ್ನಡಿಲಿ ನೋಡ್ಕೊಳ್ಳೋ ಒಂದ್ಸಲಿ. ಹೇಗ್ ಭಯ ಬಿದ್ದಿದ್ಯಾ ನೋಡು. ಸುಮ್ನೆ ತಮಾಷೆ ಮಾಡ್ದೆ ಕಣ. ಬಾವಾ, ಏನ್ ಬಾವ ನೀವು? ಮತ್ತಿನ್ನೇನಾ, ಅವಾಗಿಂದ ನೀನ್ ನನಗೆ ಥ್ಯಾಂಕ್ಸ್ ಹೇಳಿದ್ದು. ನನಗೂ ಕೇಳಿ ಸಾಕಾಯ್ತು. ಅದಕ್ಕೆ ಹಿಂಗೊಂದು ಜಲಕ್ ಕೊಟ್ಟೆ. ಬಾವ, ನಿಜವಾಗ್ಲೂ ನನ್ನ ಕೈ ಕಾಲೆಲ್ಲ ನಡ್ಕ ಬಂದೋಗ್ಬಿಡಿತು. ಡೋಂಟ್ ವರಿ ಮುರಳಿ, ನಾನು ನಿನ್ ಜೊತೆ ನಿಲ್ತೀನಿ. ನಿನ್ ಲವ್ ಸ್ಟೋರಿಗೆ ನಾನೇ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕಣ. ಥ್ಯಾಂಕ್ಸ್ ಬಾವ. ಶಾಂತಕ್ಕ, ಇದೇನು ಮುತ್ತಯ್ಯನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ?
ಮುತ್ತಯ್ಯ ಚಂದಕ್ಕಿದ್ಯಾ? ನಾನ್ ಚಂದಾಕಿದ್ದೀನಿ ಕಣಪ್ಪ, ನೀನ್ ಹೆಂಗಿದೀಯೇ? ಚಂದಾಕಿವ್ನಿ ಹೊಸಿ ಹುಷಾರು ಇರಲಿಲ್ಲ, ಮಲಗಿಬಿಟ್ಟಿದ್ದೆ. ಬಾ ಕುಂತ್ಕ, ತಿಂಡಿ ತತ್ತೀನಿ. ಬಾರ ಕುತ್ಕ, ನಿಧಾನ ನಿಧಾನ. ಮುತ್ತಯ್ಯ, ಎಷ್ಟು ದಿನ ಆಯ್ತು ನೀನ್ ನೋಡಿ? ನೀನು? ನಾನು ಕಣೋ, ರಾಮಚಂದ್ರಪ್ಪ. ಅದೇ ನಾನು ನಿನಗೆ ಬೀಡಿ ತಂದು ಕೊಡ್ತಿದ್ನಲ್ಲ, ಶಿವಪ್ಪ. ಅವನು ನಮ್ಮ ಅಣ್ಣ. ನಾನು ರಾಮಚಂದ್ರ. ನಾನ್ ನಿನಗೆ ಗೊತ್ತಿಲ್ವಾ? ಇವತ್ತು ವಾತಾವರಣ ಎದ್ದು ಅದೇನಾಯ್ತೋ ಏನೋ, ಹಳದ್ನೆಲ್ಲ ಮಾತಾಡಕ್ ಶುರು ಮಾಡ್ಬಿಟ್ಟವನೆ ಕಣಕ. ಹಳೇದ್ನೆಲ್ಲ ಅಂದ್ರೆ? ನಾನ್ ನಿನ್ನೇನು ಹೊರಡುವಾಗ ಎಲ್ಲಿಗೆ ಪುಟ್ಟಕ್ಕನ್ ಮೆಸ್ಗ ಅಂತ ಕೇಳ್ದ. ನನಗೆ ಆಶ್ಚರ್ಯ ಆಗೋಯ್ತು. ಹೌದಯ್ಯ, ನಿನಗೇನ್ ಗೊತ್ತಾಯ್ತು ಅಂದೆ. ಅವಾಗ ನೀನ್ ಅಲ್ಲಿಗಲ್ದೆ ಇನ್ನೆಲ್ಗೋಯ್ತೀಯ ಅಂತಾನೆ. ಹಳೇದೆಲ್ಲ ಕೆಪ್ತಿ ಗೊತ್ತಾಯ್ತಾ ಸಂತ? ಅದೇ ಅರ್ಥ ಆಯ್ತಿಲ್ಲ ಕಣಕ. ನಾನ್ ಮೆಸ್ಸಿಗ್ ಬರೋದ್ ಹೇಳ್ದ, ಆದ್ರೆ ಇವನಿಗೆ ಕೊರೋನಾ ಬಂದಿದ್ದು ಯಾವ್ದು ಗೆಪ್ತಿನೇ ಇಲ್ಲ. ನಾನ್ ನೋಡ್ತೀನಿ. ಮುತ್ತಯ್ಯ, ನಾನ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ವಾ? ನಾನು ಪುಟ್ಟಕ್ಕನ್ ಮಗಳು ಸ್ನೇಹ. ತಮಾಷೆ ಮಾಡಬೇಡ ಕಣವ. ಪುಟ್ಟಕ್ಕನ ಎರಡೇ ಮಗಳಿಗೆ ಇನ್ನು 10 ವರ್ಷನೇ ಅಲ್ವಾ? ಓ, ಸರಿ ಹೋಯ್ತು. ಮುತ್ತಯ್ಯನ್ಗೆ ಅಲ್ಪ ಸ್ವಲ್ಪ ಎಲ್ಲ ಗೆಪ್ತಿ ಓಹ್, ನೀನು ಮೇಸ್ ರಕ್ಕ ಅಲ್ವಾ? ಹೌದು. ಚಂದಾಗಿದ್ಯಾ? ಅಲ್ಲ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮಗ್ ಬೇಕಾದವ್ರೆ. ನೀವು ಈ ಊರಿಗೆ ಹೊಸ್ದಾಗಿ ಬಂದಿದ್ದೀರಾ, ವಿಚಾರಿಸ್ಕೊಂಡು ಹೋಗೋವ ಅಂತ ಬಂದ್ವಿ. ನನ್ನ ಹೆಸರು ರಾಜೇಶ್ವರಿ, ಇವನು ನನ್ನ ತಮ್ಮ ಕಾಳಿ. ನೀವು ಸಾನೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೋಗೋವ ಅಂತ ಬಂದೆ. ಒಳ್ಳೆ ಕೆಲ್ಸನಾ? ಹ್ಞೂ, ನೀವು ಪುಟ್ಟಕ್ಕನ ಮನೆಗೆ ಹೋಗಿ ಅವ್ರ ಮಗಳು ಬೇಡ ಅಂತ ಹೇಳ್ಬಿಟ್ಟು ಬಂದ್ರಿ ಅಲ್ವೇ? ಕುಂತ್ಕೊಂಬದ, ಕುಂತ್ಕೊಳ್ಳ ಕಾಳಿ. ಅಯ್ಯೋ, ನೀವೇ ನಿಂತಿದ್ದೀರಾ? ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ನಾವು ಹುಡುಗಿನ ಬೇಡ ಅಂತ ಹೇಳಿಲ್ಲ, ನೀವೇನು ತಪ್ಪು ತಿಳ್ಕೊಂಡಿದ್ದೀರಾ. ಬೇಡ ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅದಕ್ಕೆ ಅದೇ ಅರ್ಥ. ಅದೇಯ, ನೀವು ಮಾಡಿದ್ದು ಸಾನೆ ಒಳ್ಳೇದಾಯ್ತು. ಹಾ, ಅವ್ರಿಗೆ ಅದೇಟ್ ಧೈರ್ಯ ಇದ್ರೆ ನಿಮ್ನ ಬಲವಂತಾಗ ಅವ್ರ ಮನೆ ಕರ್ಸ್ಕೊತಾರ ಹೇಳಿ. ನಿಮ್ಗೆ ಈ ಊರ್ನಾಗೆ ಯಾರಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಆದ್ರೆ ನಮ್ಮ ಹುಡುಗನು ಆ ಹುಡುಗಿನ ಇಷ್ಟಪಟ್ಟಿದ್ದಾನಲ್ಲ, ನಮ್ಮ ಕಡೆನೂ ತಪ್ಪಿದೆ. ಹೌದು, ಇದನ್ನೆಲ್ಲ ನೀವ್ಯಾಕೆ ಹೇಳ್ತಾ ಇದ್ದೀರಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಕಾಟ ಐತೆ. ಆ ಪುಟ್ಟಕ್ಕನ ಬಲೆಗೆ ನೀ ಸಿಕ್ಕಾಕೋಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಅವಳು ಸರಿ ಇಲ್ಲ. ನೋಡಕ್ಕೆ ಸಾದಾ ಸೀರೆ ಉಟ್ಕೊಂಡು ಸಾಧು ನಂಗೆ ಕಾಣ್ತಾಳೆ. ಆದ್ರೆ ಅವಳಂತ ಖತರ್ನಾಕ್ ಹೆಂಗ್ಸು ಇನ್ನೊಬ್ಳಿಲ್ಲ. ಆದ್ರಿಂದನೇ ನನ್ ಗಂಡ ಅವಳನ್ನ ಬಿಟ್ಟು ಬಂದಿದ್ದು. ಬಿಟ್ಟು ಬಂದಿದ್ದು? ಹಾಗಂದ್ರೆ ಓ, ನಿಮ್ಗೆ ಈ ವಿಚಾರನೇ ಗೊತ್ತಿಲ್ವೇ? ಯಾವ ವಿಚಾರ? ಏನ್ ವಿಚಾರ? ಅವಳ ಹಿಂಸೆ ತಡೆಯಕ್ ಆಗ್ದೇನೆ ನನ್ ಗಂಡ ಅವಳನ್ನ ಬಿಟ್ಬಿಟ್ಟು ನನ್ನ ಮದ್ವೆ ಆಗಿದ್ದು. ಅದಾದ್ಮ್ಯಾಕು ಅವಳು ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಟ್ಟಿಲ್ಲ. ಎಂತೆಂತ ಕಷ್ಟ ಕೊಟ್ಟವಳು ಗೊತ್ತಾ?
ಬೋರೆ ನಾನು ಬರ್ತೀನಿ. ಇದೇ ಮಾತನ್ನ ಅವ್ರ ಕಡೆಯಿಂದ ನೋಟಿಸ್ ಬಂದಾಗ ನಾನ್ ನನಗೆ ಹೇಳ್ಕೊಂಡಿದ್ದೆ ಅಣ್ಣಯ್ಯ. ಅದು ತಪ್ಪಾಗಿ ಅವ್ರವ್ವ ಕಳ್ಸಿರ್ಬೋದು, ಚಂದ್ರು ಕಳ್ಸಿರಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ. ಆದ್ರೆ ಯಾವಾಗ ಅವರು ಅವನ ಹತ್ರ ಚಂದ್ರಿಗೂ ಇದೆಲ್ಲ ಗೊತ್ತಿದೆ ಅಂತ ಹೇಳಿದ್ರು, ನನ್ನಿಂದ ಇನ್ನು ಸುಮ್ನಿರಕ್ಕಾಗ್ಲಿಲ್ಲ ಅಣ್ಣಯ್ಯ. ಅದಾದ್ಮೇಲೆ ಚಂದ್ರು ಇಂದ ಒಂದು ಫೋನ್ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಅವ್ರು ಮನ್ಸ್ ಮಾಡಿದಿದ್ರೆ ನನ್ನನ್ನು ಅವ್ರು ನೇರವಾಗಿ ಭೇಟಿ ಮಾಡ್ಬೋದಿತ್ತು. ಇದಕ್ಕೂ ಮುಂಚೆ ಮಾಡಿದ್ರಲ್ಲ, ಅಷ್ಟೇ ಯಾಕೆ ಸ್ನೇಹ ಇಂದಾನೆ ಫೋನ್ ಮಾಡಿಸಿ ಮಾತಾಡಿದ್ರಲ್ಲ, ಈಗ ಯಾಕೆ ಅದ್ಯಾವುದೂ ಇಲ್ಲ? ಅಲ್ಲ ತಂಗ್ಯವ, ಇದಕ್ಕೆಲ್ಲ ಕಾರಣ ನಾನ್ ತಾನೆ. ಅದಕ್ಕೆ ನನ್ ಮ್ಯಾಗಿರೋ ಕೋಪಕ್ಕಂಗೆ. ಅಣ್ಣಯ್ಯ, ಅವ್ರು ಇದನ್ನೆಲ್ಲ ನಿನ್ ಮೇಲಿನ ಕೋಪಕ್ಕೆ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ನನಗ್ ಅವ್ರ ಮೇಲಿನ ಕೋಪ ಇನ್ನು 10ರಷ್ಟು ಜಾಸ್ತಿ ಆಗುತ್ತೆ. ಅವ್ವನ ಗಂಡನ ಅಂತ ಕೇಳಿದ್ರೆ ನಾನೊಂದು ಕ್ಷಣ ಯೋಚನೆ ಮಾಡ್ತೀನೇನು. ಆದ್ರೆ ಅಣ್ಣಯ್ಯನ ಗಂಡನ ಅಂತ ಕೇಳಿದ್ರೆ ನನ್ನ ಉತ್ತರ ಪ್ರಶ್ನೆಗಿಂತ ಮೊದಲೇ ತಯಾರಿರುತ್ತೆ. ನನಗ್ ನೀನೇ ಮುಖ್ಯ ಅಣ್ಣಯ್ಯ. ಅಲ್ಲವ ಬಸು, ಇದು ಹಠ ಮಾಡಂತ ವಿಷಯ ಅಲ್ಲ. ಹಠ ಶುರು ಮಾಡಿದ್ದು ನಾನಲ್ಲ ಅಣ್ಣಯ್ಯ. ನನಗ್ ಕುಮಾರಿ ಹೇಳಿದ್ಲು, ಚಂದ್ರು ಮನೇಲಿರೋ ಕೆಲ್ಸದವಳು ಹೇಳಿದ್ಲಂತೆ, ಅತ್ತೆ ಮತ್ತೆ ಚಂದ್ರು ಸೇರ್ಕೊಂಡು ನನಗ್ ಬುದ್ಧಿ ಕಲಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದಾರಂತೆ. ಅಂತ ತಪ್ಪು ನಾನೇನ್ ಮಾಡ್ದೆ ಅಣ್ಣಯ್ಯ? ತಪ್ಪು ಮಾಡಿದ್ದು ಅವರು. ಚಂದ್ರು ನನ್ ಪರವಾಗಿ ನಿಲ್ಬೇಕಿತ್ತು. ನನ್ಗೆ ಸ್ನೇಹ ಅಕ್ಕ ಹೇಗ್ ರಿಯಾಕ್ಟ್ ಮಾಡ್ತಾಳೋ ಅನ್ನೋ ಭಯ ಇತ್ತು. ಸದ್ಯ ದೇವ್ರ ದಯೆ, ಅವಳು ಒಪ್ಕೊಂಡು. ಸ್ನೇಹ ಅಕ್ಕ ಅಂದ್ರೆ ನಿಮ್ಗೆಲ್ಲ ಭಯನಾ? ನಮಗ್ ಮಾತ್ರ ಅಲ್ಲ, ಮುರಳಿ ಸರ್ಗೂ ಭಯಾನೇ. ಬೇಕಾದ್ರೆ ಕೇಳಿ ನೋಡಿ. ಭಾವ, ಸ್ನೇಹ ಅವರು ಪೊಲೀಸ್ ಇದ್ದಂಗೆ. ಅವ್ರ ಕಣ್ಣೆದುರುಗಡೆ ಒಂದ್ ಸಣ್ಣ ತಪ್ಪು ಕೂಡ ಮಾಡಂಗಿಲ್ಲ, ಸಿಕ್ಕಾಕೊಂಡ್ಬಿಡ್ತೀರಾ. ಓಹೋ, ಹೇಳಿದ್ ಒಳ್ಳೇದಾಯ್ತು. ಯಾಕೆ, ನೀವೇನಾದ್ರೂ ತಪ್ಪು ಮಾಡೋ ಪ್ಲಾನ್ ಮಾಡಿದ್ರಾ? ಹಾಗೇನಿಲ್ಲ, ಸುಮ್ನೆ ಕೇಳಿದೆ ಅಷ್ಟೇ. ನಾವು ತಮಾಷೆಗೆ ಹೇಳಿದ್ವಿ, ಸೀರಿಯಸ್ ಆಗಿ ತಗೋಬೇಡಿ. ಸುಮಾ, ಹುಸಿ, ಏನು ಅಲ್ಲೇ ನಿಂತ್ಕೊಂಡು ಸನ್ನೆ ಮಾಡ್ತಿದ್ಯಾ? ಬಾರೋ. ಅಯ್ಯೋ, ಇವಳೊಬ್ಳು ಜೋರಾಗೆ ಕೂಗ್ಬಿಟ್ಲು. ಬಾರೋ. ಏನು? ಏನಿಲ್ಲ ಸುಮಾ, ನಿಂತ ಓಸಿ ಮಾತಾಡ್ಬೇಕಿತ್ತು. ಏನ್ ವಿಷಯ? ಓಸಿ ಬಾ ನೀನು. ಏನ್ ಹೇಳು? ಈಗ ನಾವ್ ಎಲ್ಲಿಗೆ ಹೋಯ್ತಾ ಇದೀವಿ ಗೊತ್ತಾ? ಮುರಳಿ ಮೇಷ್ಟ್ರು ಮನೆಗೆ. ಅವಯ್ಯನ್ಗೆ ಪುಟ್ಟಕ್ಕನ ಮ್ಯಾಗೆ ಸಾನೆ ಸಿಟ್ಟೈತೆ. ಅವ್ರ ಮನೆಗೆ ಹೋಗಿ ಪುಟ್ಟಕ್ಕನ ಮೇಲೆ ಅವಯ್ಯನ್ಗಿರೋ ಸಿಟ್ಟನ ಶಾಶ್ವತವಾಗಿರೋಂಗ್ ಮಾಡ್ಬೇಕು. ಸರಿ ಬಾ. ಮುರಳಿ ಸರ್, ಇವ್ರ ಅಮ್ಮ ನಿಮ್ ಮನೆಗೆ ಹೋಗಿದಾರಂತೆ. ಪುರ್ಸಿ, ಇವ್ರುನು ಮುರಳಿ ಸರ್ಗೆ ಸಪೋರ್ಟು. ಭಯ ಪಡ್ಬೇಡ. ಹೋ, ಹೌದಾ? ನಮ್ಮನೆಗೆ ಹೋಗಿದಾರ? ಯಾಕೆ? ನಮ್ಮ ಮಮ್ಮಿಗೆ ಈ ಮದ್ವೆ ನಿಲ್ಸದೆ ಗುರಿ ಸಾರ್. ಹಾಗಾದ್ರೆ ನೀನು ನಿಮ್ಮ ಮಮ್ಮಿ ವಿರುದ್ಧನಾ? ನಾನ್ ಯಾವತ್ಕೂ ಪುಟ್ಟ ಒಂದ್ ಕಡೆನೆ. ಆದ್ರೆ ನಮ್ಮ ಮಮ್ಮಿ ಮಾಡೋ ಕೆಲ್ಸ ನಂಗೆ ಸ್ವಲ್ಪನೂ ಇಷ್ಟ ಆಯ್ಕಿಲ್ಲ ಸಾರ್. ಏನ್ ಮಾಡೋದು ಬಾವ? ಅಪ್ಪ ಅಮ್ಮ ಆಲ್ರೆಡಿ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಇವ್ರು ಬೇರೆ ಮನೆಗೆ ಹೋಗಿದ್ದಾರೆ ಅಂತಿದ್ದಾರೆ. ತಲೆ ಕೆಡಿಸ್ಕೋಬೇಡ ಮುರಳಿ, ಯಾರು ಏನೇ ಅಂದ್ರು ಅವ್ರನ್ನ ನಾವು ಕನ್ವಿನ್ಸ್ ಮಾಡೋಣ. ಹೌದು ಸರ್, ನನ್ಗೂ ಹಂಗೆ ಅನ್ಸ್ತಿದೆ. ಕುರ್ಸಿ, ಇನ್ಮೇಲಿಂದ ಇಂಥದ್ ಏನೇ ವಿಷಯ ಇದ್ರು ನಮಗ್ ತಿಳಿಸು. ಹೇಳು ಮುತ್ತಯ್ಯ, ನಿಂಗ್ ದೊರೆ ಯಾರು ಅಂತ ಗೊತ್ತಾ? ಗೊತ್ತು.
ಅವನಿಂದನೇ ನಂಗೆ ಹಿಂಗಾಗಿದ್ದು. ಏನು ದೊರೆಯಿಂದ ನಿಂಗೆ ಏನಾಯ್ತು ಮುತ್ತಯ್ಯ? ನಾನು ನಂಗೆ ಹುಷಾರ್ ತಪ್ಪಿತು. ಎದೆಮೆಗೆ ಅವ್ವ ಅಚ್ಚೆ ಅವನೇ ದೊರೆ ಅವನೇ. ಮುತ್ತಯ್ಯ ಅವನು ಹೇಗಿರ್ತಾನೆ ನೋಡಕ್ಕೆ? ಅವನು ಅವ್ರ ಮಗ. ಅವ್ರ ಮಗ ವಸೂಲಿ, ಸಾಲ ವಸೂಲಿ ಅವನೇ. ಏನ್ ಹೇಳ್ತಾ ಇದೀಯ ಮುತ್ತಯ್ಯ? ಯೋ, ಆ ಹೆಸರು ಕೇಳಿದ ಕೂಡ್ಲೆ ಯಾಕೆ ಹಿಂಗಾಡ್ತೀಯ ನೀನು? ಮುತ್ತಯ್ಯ, ನೀನ್ ದೊರೆನ ನೋಡಿದ್ರೆ ಕಂಡು ಹಿಡಿತ್ಯಾ? ಹಾಗಿದ್ರೆ ಅದಕ್ಕೋಸ್ಕರ ಆದ್ರೂ ನೀನ್ ಸರಿ ಹೋಗ್ಬೇಕು. ನಂಗೆ ಆ ದೊರೆ ಯಾರು ಅನ್ನೋದು ಗೊತ್ತಿಲ್ಲ. ನಂಗೆ ಗೊತ್ತು ಅಂತ ನೀನ್ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಸರಿ ಬಿಡವ, ಈ ವಿಷಯಕ್ಕೆ ನಂಗೂ ನಿಂಗೂ ವಾದ ಬೇಡ. ನಾನು ಚಂದ್ರು ಅಣ್ಣಯ್ಯನ ಭೇಟಿ ಆಗ್ಬೇಕು ಅನ್ಕೊಂಡಿದ್ದೆ. ನಾನೇ ಒಂದ್ಸಲ ಕೋರ್ಟ್ವರೆಗೂ ಹೋಗಿ ನೋಡ್ಕೊಂಡು ಬರ್ತೀನಿ. ನಂಗಿಲ್ಲಿ ಬೇರೆ ಏನು ಕೆಲಸ ಇಲ್ಲ ಅಲ್ವಾ? ಯೋನು ಇಲ್ಲ, ನೀನು ಹೋಗು, ನಾನು ನೋಡ್ಕೊತೀನಿ. ಹುಷಾರು. ನಾನೇ ನಂಜಮ್ಮನೋ ಅಥವಾ ಬಂಗಾರಮ್ಮನೋ ಭೇಟಿ ಆಗಕ್ ಹೋಗ್ತಿಲ್ಲ, ನೀನ್ ಹುಷಾರು ಅನ್ನಕ್ಕೆ. ಚಂದ್ರು ಅಣ್ಣಯ್ಯನ ಹತ್ರ ಮಾತಾಡಕ್ ಹೋಗ್ತಿದ್ದೀನಿ, ಮಾತಾಡ್ಕೊಂಡು ಬರ್ತೀನಿ. ಸಾಧ್ಯ ಆದ್ರೆ ಚಂದ್ರನ ಬರೋ ಕೇಳು. ಹಾ ಸರಿ. ನೀನ್ ನೋಡಿದ್ರೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಏನೇನೋ ಮಾತಾಡ್ತಿದ್ಯಲ್ಲ. ನಂಗೆ ನನ್ ಮೊದ್ಲಿನ ಚಂದ್ರು ಅಣ್ಣಯ್ಯ ಕಾಣ್ತಾನೆ ಇಲ್ಲ. ನೀನ್ ಯಾರು ಬೇರೆಯವ್ರ ತರ ಬಿಹೇವ್ ಮಾಡ್ತಿದ್ಯಾ. ನೀನು ಬೇರೆ ಹಾಗೆ ಬಿಹೇವ್ ಮಾಡ್ತಿದ್ದಿಲ್ಲ ಸ್ನೇಹ. ನಮ್ಮಮ್ಮ ನಿಮ್ಮ ಮನೆಗೆ ಬಂದಾಗ ನೀನು ಮತ್ತೆ ಪುಟ್ಟವ್ವ ಬಂಗಾರಮ್ಮಗೆ ಸಪೋರ್ಟ್ ಮಾಡಿ ಮಾತಾಡಿದ್ರಂತೆ. ಸಪೋರ್ಟ್ ಅಲ್ಲ, ನ್ಯಾಯ ಯಾವ ಕಡೆ ಇತ್ತೋ ಆ ಕಡೆನೇ ಮಾತಾಡ್ದೆ ಅಷ್ಟೇ. ಸರ್, ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ, ಆದರೆ ನೀವು ನೋಟಿಸ್ ಕೊಟ್ಟಿರೋ ವಿಷಯ ನಂಗೆ ಗೊತ್ತಾಗೈತೆ. ಪಾಪ ಸರ್ ತಂಗ್ಯವ, ನೀವು ಬಂದು ಕರ್ಕೊಂಡು ಹೋಗ್ತೀರಂತ ಸಾನೆ ನಂಬಿಕೆ ಕಂಡೋಡೆ. ನೀನು ಮಾತಾಡ್ಬೇಡ. ನೀನ್ ಹತ್ರ ಮಾತಾಡೋ ಇಂಟ್ರೆಸ್ಟ್ ನನಗಿಲ್ಲ. ಅಣ್ಣಯ್ಯ, ನಿಂಗೆ ನನ್ ಮೇಲೆ ಕೋಪ ಮಾಡ್ಕೊಳ್ಳೋ ಅಧಿಕಾರ ಇದೆ, ಆದ್ರೆ ಶ್ರೀ ಅವ್ರ ಮೇಲೆ ಕೂಗಾಡೋ ಅಧಿಕಾರ ಇಲ್ಲ. ಓ, ಈ ಲೆವೆಲ್ಗೆ ಶ್ರೀ ಅವರು ನಿನ್ನ ಮೋಡಿ ಮಾಡಿದಾರಾ? ನನಗೆ ನಿಮ್ಮಿಬ್ಬರ ಮೇಲೆ ಸಿಟ್ಟಿದೆ. ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನೀವಿಬ್ರು ಜೊತೆಗೆ ಸೇರ್ಕೊಂಡು ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನೀವು ತಡ್ತನ. ಸ್ನೇಹ, ನಿನಗೆ ಒಂದು ಗುರಿ ಇದೆ, IAS ಆಫೀಸರ್ ಆಗಬೇಕು ಅಂತ. ಮೊದಲು ಅದ್ರ ಕಡೆ ಗಮನ ಕೊಡು. ನಿನ್ನ ಮನಸ್ಸನ್ನ ಎಲ್ಲೆಲ್ಲೋ ಡೈವರ್ಟ್ ಆಗಕ್ಕೆ ಬಿಡಬೇಡ. ಹೊರಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.